ನಮಸ್ಕಾರ ಸ್ನೇಹಿತರೆ. BSB ನ್ಯೂಸ್ ವಿಶೇಷ ವರದಿ ಕಾವೇರಿ ಕದನಕ್ಕೆ ಸ್ವಾಗತ. ನಾನು ನಿಮ್ಮ ಹರೀಶ್. ದಕ್ಷಿಣ ಭಾರತದ ಜೀವನದಿ, ಕೋಟಿ ಕೋಟಿ ಜನರ ಧರ್ಮ ಮತ್ತು ಧಾರೆ ನಮ್ಮ ತಾಯಿ ಕಾವೇರಿ ನದಿ. ಕರ್ನಾಟಕಕ್ಕೆ ಕಾವೇರಿ ಬರೀ ನೀರಲ್ಲ, ಅದೊಂದು ಭಾವನೆ, ಕುಡಿಯುವ ನೀರಿನ ಆಸರೆ. ಆದರೆ ತಮಿಳುನಾಡಿಗೆ, ತಂಜಾವೂರಿನ ಕೃಷಿ ಭೂಮಿಗೆ ಇದು ರೈತರಿಗೆ ನೀರು ಕೊಡುವಂತ ಒಂದು ಮಾಮೂಲಿ ನದಿ ಅಷ್ಟೇ. ಆದರೆ ಪ್ರತಿ ವರ್ಷ ಮುಂಗಾರು ಆರಂಭವಾಗುತ್ತಿದ್ದಂತೆ ಎರಡೂ ರಾಜ್ಯಗಳ ನಡುವೆ ನೀರು ಹಂಚಿಕೆಯ ದೊಡ್ಡ ಕದನ ಶುರುವಾಗುತ್ತದೆ. ಇತ್ತೀಚೆಗೆ ಕಾವೇರಿ ನದಿ ನೀರು ನಿಯಂತ್ರಣಾ ಸಮಿತಿ CWRC ಕರ್ನಾಟಕಕ್ಕೆ ದಿನಕ್ಕೆ 3500 ಕ್ಯೂಸೆಕ್ ನೀರನ್ನ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಲು ಸೂಚನೆ ನೀಡಿದೆ. ಇತ್ತ ಕರ್ನಾಟಕದಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದ್ದು, KRS, ಕಬಿನಿ, ಹೇಮಾವತಿ ಜಲಾಶಯಗಳಲ್ಲಿ ಕುಡಿಯಲು ಮಾತ್ರ ನೀರಿದೆ ಎಂದು ಸರ್ಕಾರ ಸಿಡಿದೆದ್ದಿದೆ. ಮಂಡ್ಯ, ಮೈಸೂರಿನ ರೈತರು ಮತ್ತೆ ರಸ್ತೆಗಿಳಿದಿದ್ದಾರೆ. ಏನಿದು ಕಾವೇರಿ ವಿವಾದ? ಈ ಹೋರಾಟ ನಿನ್ನೆಯದಲ್ಲ, ಇಂದಿನದಲ್ಲ. 1892ರಿಂದ ಆರಂಭವಾದ ಈ ಬಿಸಿ ನೀರು ಸಮರ ಇಂದಿಗೂ ಏಕೆ ಆರುತ್ತಿಲ್ಲ? ಮೇಕೆದಾಟಿ ಯೋಜನೆಯಿಂದ ತಮಿಳುನಾಡಿಗೆ ಏಕಿಷ್ಟು ಭಯ? ಸಂಪೂರ್ಣ ಇಂಚಿಂಚು ವರದಿ ನಿಮ್ಮ BSB ನ್ಯೂಸ್ ನಲ್ಲಿ ನೋಡಿ. ಸ್ನೇಹಿತರೆ, ಕಾವೇರಿ ವಿವಾದದ ಮೂಲ ಬೇರು ಇರುವುದು ಬ್ರಿಟಿಷರ ಕಾಲದಲ್ಲಿ. 1892ರಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ಮೊದಲ ನೀರು ಹಂಚಿಕೆ ಒಪ್ಪಂದವಾಯಿತು. ಆ ನಂತರ 1924ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ KRS ಅಣೆಕಟ್ಟು ನಿರ್ಮಿಸಲು ತೀರ್ಮಾನಿಸಿದಾಗ ಮದ್ರಾಸ್ ಪ್ರೆಸಿಡೆನ್ಸಿ ತೀವ್ರ ವಿರೋಧ ವ್ಯಕ್ತಪಡಿಸಿತು. 1924ರಲ್ಲಿ ಮತ್ತೊಂದು 50 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆ ಒಪ್ಪಂದದಲ್ಲಿ ತಮಿಳುನಾಡಿಗೆ 75%ರಷ್ಟಕ್ಕೂ ಹೆಚ್ಚು ನೀರನ್ನು ಬಳಸಲು ಅವಕಾಶ ನೀಡಿದರೆ, ಕರ್ನಾಟಕಕ್ಕೆ ಕೇವಲ 23%ರಷ್ಟು ನೀರು ಮಾತ್ರ ದಕ್ಕಿತು. ಇನ್ನು ಉಳಿದ 2% ಕೇರಳ ಮತ್ತು ಪುದುಚೇರಿಗೆ ಸೇರಿತು. ಬ್ರಿಟಿಷರ ಆಡಳಿತದಲ್ಲಿದ್ದ ಮದ್ರಾಸ್ ಪ್ರೆಸಿಡೆನ್ಸಿಯ ಒತ್ತಡದಿಂದ ಮೈಸೂರು ಸಂಸ್ಥಾನಕ್ಕೆ ಆಗ ಅನ್ಯಾಯವಾಯಿತು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. 1974ರಲ್ಲಿ ಈ 50 ವರ್ಷಗಳ ಒಪ್ಪಂದದ ಅವಧಿ ಮುಕ್ತಾಯವಾಯಿತು. ಅಲ್ಲಿಂದ ಮುಂದೆ ಭಾರತದ ಸ್ವತಂತ್ರ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ನೀರು ನಮಗೆ ಬೇಕು ಎಂಬ ಹಕ್ಕು ಬಾಧ್ಯತೆಯ ಕದನ ಕಾನೂನು ಸಮರಕ್ಕೆ ತಿರುಗಿತು. ವರ್ಷಗಳ ಹೋರಾಟದ ನಂತರ 1990ರಲ್ಲಿ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ CWDT ರಚನೆಯಾಯಿತು. 17 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ 2007ರಲ್ಲಿ ಅಂತಿಮ ತೀರ್ಪು ಬಂತು. ಆದರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು ಕರ್ನಾಟಕ. ಯಾಕೆ ಕರ್ನಾಟಕ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, 2007ರ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ CWDTC ಅಂತಿಮ ತೀರ್ಪು ತಮಿಳುನಾಡಿನ ಪರವಾಗಿ ತೂಗಿತು. ಇದು ಕರ್ನಾಟಕಕ್ಕೆ ತೀವ್ರ ಅಸಮಾಧಾನ ತಂದಿತು. ನ್ಯಾಯಾಧಿಕರಣವು ಒಟ್ಟು 740 TMC ಲಭ್ಯ ನೀರನ್ನ 4 ರಾಜ್ಯಗಳಿಗೆ ಈ ಕೆಳಗಿನಂತೆ ಹಂಚಿಕೆ ಮಾಡಿತು. ತಮಿಳುನಾಡಿಗೆ 419 TMC ನೀರು, ಅಂದ್ರೆ ಸಿಂಹ ಪಾಲು. ಸುಮಾರು 58% ನೀರು ತಮಿಳುನಾಡಿಗೆ ಈ ನ್ಯಾಯಾಧಿಕರಣವು ಕೊಟ್ಟಿತು. ಕರ್ನಾಟಕಕ್ಕೆ 270 TMC ನೀರು, ಸುಮಾರು 37%. ಕೇರಳಕ್ಕೆ 30 TMC, ಪುದುಚೇರಿಗೆ 7 TMC ನೀರನ್ನ ನೀಡಬೇಕಂತೇಳಿ ನ್ಯಾಯಾಧಿಕರಣ ಹೇಳಿತು. ಕರ್ನಾಟಕಕ್ಕೆ ಏಕಾಯಿತು ಅಸಮಾಧಾನ ಅಂತ ನಾವು ನೋಡೋದಾದ್ರೆ, ಅರಿವಿನ ಪ್ರಮಾಣ ಮತ್ತು ಹಂಚಿಕೆ. ಕಾವೇರಿ ನದಿ ನಿರ್ವಹಣೆಯಲ್ಲಿ ಅಥವಾ ಕಾವೇರಿ ನದಿ ನೀರು ಹರಿಯೋದು 50%ಕ್ಕೂ ಹೆಚ್ಚು ನೀರು ಉತ್ಪತ್ತಿಯಾಗೋದು ಕರ್ನಾಟಕದಲ್ಲಿ ಮಳೆಯ ಮೂಲಕ. ಆದರೂ ತಮಿಳುನಾಡಿಗೆ ಸಿಂಹಪಾಲು ನೀಡಲಾಯಿತು. ಪ್ರತಿ ವರ್ಷ ಬಿಡಬೇಕಾದ ನೀರು. ಕರ್ನಾಟಕವು ವರ್ಷಕ್ಕೆ 192 TMC ನೀರನ್ನ ತಮಿಳುನಾಡಿಗೆ ಬಿಳಿಗುಂಡ್ಲು ಬಲಿಯಿಂದ ಹರಿಸಲೇಬೇಕು ಎಂದು ಆದೇಶಿಸಲಾಯಿತು. ಅಭಾವದ ವರ್ಷದ ಸ್ಪಷ್ಟರೇ ಇರಲಿಲ್ಲ. ಮಳೆ ಕಡಿಮೆಯಾದಾಗ ನೀರನ್ನು ಹೇಗೆ ಹಂಚಬೇಕು ಎಂಬ ಸ್ಪಷ್ಟ ಸೂತ್ರ ತೀರ್ಪಿನಲ್ಲಿರಲಿಲ್ಲ. ಮುಂದೆ ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಈ ತೀರ್ಪನ್ನ ಅನ್ಯಾಯವೆಂದು ಭಾವಿಸಿ ಕರ್ನಾಟಕ ಸರ್ಕಾರ ಮತ್ತು ರೈತ ಸಂಘಟನೆಗಳು ತೀವ್ರ ಪ್ರತಿಭಟನೆ ನಡೆಸಿದವು. ನಂತರ ಈ ತೀರ್ಪನ್ನ ಪ್ರಶ್ನಿಸಿ ಕರ್ನಾಟಕವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಅಂತಿಮವಾಗಿ 2018ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ತಮಿಳುನಾಡಿನ ಪಾಲಿನಲ್ಲಿದ್ದ
14.7 ಟಿಎಂಸಿ ನೀರನ್ನು ಕಡಿತಗೊಳಿಸಿ ಕರ್ನಾಟಕದ ಪಾಲನ್ನ 284.75 ಟಿಎಂಸಿಗೆ ಹೆಚ್ಚಿಸಿತು. ಇದರಿಂದಾಗಿ ಕರ್ನಾಟಕವು ತಮಿಳುನಾಡಿಗೆ ಹರಿಸಬೇಕಾದ ನೀರಿನ ಪ್ರಮಾಣ 192 ಟಿಎಂಸಿಯಿಂದ 177.25 ಟಿಎಂಸಿಗೆ ಕಡಿಮೆಯಾಯಿತು. ಸ್ನೇಹಿತರೆ, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿ ಮುಂಗಾರು ಮಳೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸರಿಯಾಗಿ ಬಿದ್ದಿಲ್ಲ. ಕಾವೇರಿ ಕೊಳ್ಳದ ಜಲಾಶಯಗಳಾದ ಕೆಆರ್ಎಸ್, ಕಬಿನಿ, ಹೇಮಾವತಿ, ಹಾರಂಗಿಯಲ್ಲಿ ಒಟ್ಟು ನೀರಿನ ಸಂಗ್ರಹ ತೀರಾ ಕಡಿಮೆಯಾಗಿದೆ. ಕರ್ನಾಟಕದ ವಾದವೇನು ಅಂತ ನಾವು ನೋಡೋದಾದ್ರೆ, ನಮ್ಮಲ್ಲಿ ಕೆಆರ್ಎಸ್ ಸೇರಿದಂತೆ ಪ್ರಮುಖ ಅಣುಕಟ್ಟೆಗಳಲ್ಲಿ ನೀರಿಲ್ಲ. ಬೆಂಗಳೂರು ನಗರ ಸೇರಿದಂತೆ ಮೈಸೂರು, ಮಂಡ್ಯ, ರಾಮನಗರದ ಕುಡಿಯುವ ನೀರಿಗೆ ಕಾವೇರಿಯೇ ಮೂಲಾಧಾರ. ನಮಗೆ ಕುಡಿಯಲು ನೀರಿಲ್ಲದಿರುವಾಗ ಕೃಷಿಗೆ ನೀರು ಬಿಡುವುದು ಹೇಗೆ ಎಂದು ಕರ್ನಾಟಕ ಜಲಸಂಪನ್ಮೂಲ ಇಲಾಖೆ ತೀವ್ರ ವಾದ ಮಂಡಿಸಿದೆ. ಆದರೆ ತಮಿಳುನಾಡಿನ ವಾದ ಏನು ನೋಡೋದಾದರೆ, ನಮಗೆ ಕುರುವೈ ಬೆಳೆಗೆ ನೀರು ಬೇಕು, ಸುಪ್ರೀಂ ಕೋರ್ಟ್ ಆದೇಶದಂತೆ ನಮಗೆ ನಿಗದಿತ ಪ್ರಮಾಣದ ನೀರು ಬರಲೇಬೇಕು, ಕರ್ನಾಟಕ ತನಗೆ ಬಿದ್ದ ಮಳೆಯ ಪ್ರಮಾಣಕ್ಕೆ ತಕ್ಕಂತೆ ಪ್ರೋರೇಟಾ ಆಧಾರದಲ್ಲಾದರೂ ನೀರು ಹರಿಸಬೇಕು ಎಂಬುದು ಅವರ ಹಠ. ಇದರ ಪರಿಣಾಮವಾಗಿ ದೆಹಲಿಯಲ್ಲಿ ನಡೆಯುವ CWRC ಸಭೆಗಳಲ್ಲಿ ಕರ್ನಾಟಕದ ಮನವಿಯನ್ನು ಪುರಸ್ಕರಿಸದೆ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶ ಹೊರಡಿಸಲಾಗುತ್ತಿದೆ. ಇದು ಮಂಡ್ಯ ಮತ್ತು ಮೈಸೂರು ಭಾಗದ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಇಲ್ಲವೇ? ಇದೆ. ಅದೇ ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆ. ಏನಿದು ಮೇಕೆದಾಟು ಯೋಜನೆ? ಕನಕಪುರ ತಾಲೂಕಿನ ಮೇಕೆದಾಟು ಬಳಿ ಸುಮಾರು 67 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟು ನಿರ್ಮಿಸುವುದು ಕರ್ನಾಟಕದ ಯೋಜನೆ. ಇದರಿಂದ ಬೆಂಗಳೂರು ನಗರಕ್ಕೆ ಹೆಚ್ಚುವರಿ ಕುಡಿಯುವ ನೀರು ಸಿಗುತ್ತದೆ ಮತ್ತು ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸಬಹುದು. ಇಲ್ಲಿ ಮುಖ್ಯ ವಿಷಯ ಏನಂತ ತಾವು ಗಮನಿಸಬೇಕಿಲ್ಲಿ, ಸಾಮಾನ್ಯ ಮಳೆಗಿಂತ ಜಾಸ್ತಿ ಮಳೆಯಾದಾಗ ಕರ್ನಾಟಕದಿಂದ ಕೋಟ್ಯಾಂತರ ಟಿಎಂಸಿ ನೀರು ಸುಮ್ಮನೆ ಹರಿದು ಸಮುದ್ರ ಸೇರುತ್ತದೆ. ಮೇಕೆದಾಟು ಕಟ್ಟಿದರೆ ಆ ಹೆಚ್ಚುವರಿ ನೀರನ್ನ ಇಲ್ಲಿ ಸಂಗ್ರಹಿಸಿಟ್ಟು ಮಳೆ ಇಲ್ಲದ ಅಭಾವದ ವರ್ಷದಲ್ಲಿ ತಮಿಳುನಾಡಿಗೆ ಸುಲಭವಾಗಿ ನೀರು ಹರಿಸಬಹುದು. ಆದರೆ ಇದನ್ನ ತಮಿಳುನಾಡು ಒಪ್ಪಕ್ಕೆ ಸಿದ್ಧವಿಲ್ಲ. ಕರ್ನಾಟಕ ಮೇಕೆದಾಟು ಕಟ್ಟಿದರೆ ನಮಗೆ ಬರುವ ನೀರಿನ ನಿಯಂತ್ರಣ ಅವರ ಕೈಗೆ ಹೋಗುತ್ತದೆ ಎಂಬುದು ತಮಿಳುನಾಡು ರಾಜಕಾರಣಿಗಳ ಭಯ. ಇತ್ತೀಚೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿರುದ್ಧ ನಿರ್ಣಯ ಕೂಡ ಅಂಗೀಕರಿಸಲಾಗಿದೆ. ಸ್ನೇಹಿತರೆ, ಕಾವೇರಿ ನದಿ ಕೇವಲ ರಾಜಕೀಯ ರಂಗವಲ್ಲ, ಅದು ಲಕ್ಷಾಂತರ ರೈತರ ಬದುಕಿನ ಪ್ರಶ್ನೆ. ಒಕ್ಕೂಟ ವ್ಯವಸ್ಥೆಯಲ್ಲಿ 2 ರಾಜ್ಯಗಳ ಗಲಾಟೆ ಮಾಡಿಕೊಳ್ಳುವ ಬದಲು ಕೇಂದ್ರ ಸರ್ಕಾರ ಮತ್ತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ತಕ್ಷಣವೇ ಒಂದು ವೈಜ್ಞಾನಿಕ ಡಿಸ್ಟ್ರೆಸ್ ಫಾರ್ಮುಲಾ ಅಂದ್ರೆ ಮಳೆ ಕೊರತೆ ಹಂಚಿಕೆ ಸೂತ್ರವನ್ನ ಜಾರಿಗೆ ತರಬೇಕು. ಕರ್ನಾಟಕದ ಕುಡಿಯುವ ನೀರಿನ ಹಕ್ಕನ್ನು ಕಸಿದು ಮತ್ತೊಂದು ರಾಜ್ಯಕ್ಕೆ ನೀರು ಹರಿಸುವುದು ಯಾವುದೇ ನ್ಯಾಯಸಮ್ಮತ ಒಕ್ಕೂಟ ಧರ್ಮವಲ್ಲ. ಸರ್ಕಾರಗಳು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಬದಿಗಿಟ್ಟು ಕಾನೂನಾತ್ಮಕವಾಗಿ ಮತ್ತು ತಾಂತ್ರಿಕವಾಗಿ ಗಟ್ಟಿಯಾದ ವಾದವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಬೇಕಿದೆ. ಕಾವೇರಿ ನಮ್ಮ ತಾಯಿ, ಆಕೆಯ ನೀರು ನಮಗೆ ಜೀವಜಲ. ಈ ವಿವಾದಕ್ಕೆ ಶಾಶ್ವತ ಪರಿಹಾರ ಸಿಗಲಿ ಎಂಬುದೇ BSB ನ್ಯೂಸ್ನ ಆಶಯ.